ಜಯ ಶ್ರೀ ದುರ್ಗಾಂಬ. ಇವನ ವಿಷಯ ಸಾಧಕರ ಮೂರನೆಯ ಕಣ್ಣು ತೆರೆಯೋದು ಹೇಗೆ ಗೊತ್ತಾ? ಅದೇ ವಿಚಾರ. ಈಗ ಮೂರನೇ ಕಣ್ಣು ಅಂದ ಕೂಡಲೇ ಏನು ನನಗೆ ಹಣೆಯಲ್ಲಿ ಕಣ್ಣು ಓಪನ್ ಆಗ್ತದ ಅಂತೆಲ್ಲ ಕೆಲವು ತಿಳ್ಕೊತಾರೆ. ಯಾಕಂದರೆ ಯೂಟ್ಯೂಬಲ್ಲೆಲ್ಲ ಹಣೆಯಲ್ಲಿ ಒಂದು ಕಣ್ಣು ತೋರಿಸಿರ್ತಾರಲ್ಲ ಹೀಗೆ ಮಾಡಿ, ಅದೆಲ್ಲ ಅಲ್ಲ ವೀಕ್ಷಕರೇ. ಅದಲ್ಲ, ನಾವು ಎರಡು ಕಣ್ಣು ಸಿದ್ಧಿ ಸಾಧಕರು ಎರಡು ಕಣ್ಣು ಸಾಧನೆ ಮಾಡಿದ ಮೇಲೆ ಮೂರನೇ ಕಣ್ಣು ಆ್ಯಕ್ಟಿವೇಶನ್ ಆಗ್ತದೆ. ಅದಾಯ್ತಾ? ಸಾಧನೆ ಮಾಡಿದ ಮೇಲೆ ನಮಗೆ ಮೂರನೇ ಕಣ್ಣು ಯಾವ ಥರ ಆ್ಯಕ್ಟಿವೇಶನ್ ಆಗ್ತದೆ ಹೇಳ್ತೀನಿ ನಿಮಗೆ. ಸಾಧನೆ ಮಾಡಿದ್ಮೇಲೆ ಈಗ ನಾವು ಅಂದ್ಕೊಂಡಿರುವ ಕೆಲಸ ಆಗಬೇಕು ಅಂದರೆ ಕಣ್ಣು ಮುಚ್ಕೊಂಡಿರ್ಬೇಕಾಗತ್ತೆ, ಜಪ ಮಾಡಬೇಕಾಗತ್ತೆ. ಈಗ ನಾವು ಒಂದು ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ನಾವು ಒಂದು ಕೆಲಸನ ಅಂದ್ಕೊಂಡಿದ್ದೀವಿ ಅಂದರೆ ಆ ಕೆಲಸ ನಾವು ನಮ್ಮ ಆತ್ಮಶಕ್ತಿಯಿಂದ ಬೇರೆಯವರ ದೇಹವನ್ನು ಸೇರಿಕೊಂಡು ಮಾಡ್ಬೋದು. ಅರ್ಥಾಯ್ತಾ? ಬೇರೆಯವನ್ನ ದೇಹ ಸೇರ್ಕೊಂಡು ಮಾಡ್ತಾ ಇದೆ ಅಂದರೆ ಬರೀ ಮೂರನೇ ಕಣ್ಣಾಗಿರೋದಲ್ಲ, 4 ಕಣ್ಣು ಕೆಲಸ ಮಾಡ್ತಾ ಇದೆ ಅಂತ. ಅಂದರೆ 2 ಕಣ್ಣು ಕೆಲಸ ಮಾಡ್ತಾ ಇದೆ ಅಂತ. ಅಂದರೆ 4ನೇ ಕಣ್ಣು ಅಂತ ಹೇಳ್ಬೋದು. ಅಂದರೆ 4 ಕಣ್ಣು ಅಂತ 2 ಕಣ್ಣು ಅಂತ ಹೇಳ್ಬೋದು, ಸರಿನಾ? ಇನ್ನು ಮೂರನೇ ಕಣ್ಣಿನ ಕೆಲಸ ಅಂದರೆ ಹಾಗೇನೆ, ನಮ್ಮ ಮೂರನೇ ಕಣ್ಣು ತೆರೆದಿದೆ ಅಂತ ಅರ್ಥ. ಈಗ ನಾವು ಈ ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇದ್ದಾಗ ನಮ್ಮ ಆತ್ಮಶಕ್ತಿಯನ್ನು ಬೇರೆಯವ್ರ ದೇಹ ಸೇರಿಕೊಂಡು ಆ ಕೆಲಸವನ್ನು ನಾವು ಮಾಡ್ಕೋಬೇಕು ಅಂದರೆ ಅದಕ್ಕೂ ಕೂಡ ನಾವು ಜಪ ಮಾಡಬೇಕಾಗ್ತದೆ. ಅದರ ಕಣ್ಣು ಮುಚ್ಕೊಂಡು ಇರಬೇಕಾಗ್ತದೆ. ಇದು ಕೆಲಸ ಮಾಡೋ ವಿಧಾನ, ಸರಿನಾ? ಅಂದರೆ ಕಣ್ಣು ಮುಚ್ಕೊಂಡು ಜಪ ಮಾಡುವಾಗ ಖಂಡಿತ ಮೂರನೇ ಅವರ ಕೆಲಸ ಆಗ್ತದೆ. ಆಗ ಮೂರನೇ ಕಣ್ಣು ತೆರೆದಿದೆ ಅಂತ ಅರ್ಥ. ಈಗ ಉದಾಹರಣೆಗೆ ಶೇಖರ್, ನಮಗಿಂಥ ಕೆಲಸ ಆಗಬೇಕು, ಈ ಥರ ಜಾಬ್ ಸಿಗ್ತಾ ಇಲ್ಲ, ಈ ಥರ ವರ್ಕ್ ಸಿಗ್ತಾಯಿಲ್ಲ, ಅಥವಾ ನಮ್ಮ ಹೋಟೆಲ್ ಎಷ್ಟು ಬಿಸ್ನೆಸ್ ಆಗಬೇಕು, ಇದಾಗಬೇಕು ಅದಾಗಬೇಕು, ಇದೆಲ್ಲ ಆಗಬೇಕು ಅಂತ ಕೆಲವರು ಬರೋದಿಲ್ವಾ? ಸ್ವಾಮಿಗಳ ಹತ್ರ ಹೋಗ್ತಾರೆ, ಸಿದ್ಧಿ ಸಾಧಕರ ಹತ್ರ ಹೋಗ್ತಾರೆ. ಕಾರಣ ಏನು? ಸ್ವಾಮಿಗಳ ಗುರುಜಿಗಳ ಶೇಖರರ ಮೂರನೇ ಕಣ್ಣು ಕೆಲಸ ಮಾಡ್ತಾ ಇದೆ ಅಂತಲೇ ಅರ್ಥ. ಅರ್ಥಾಯ್ತಾ? ಆಗ ಅವ್ರು ಹೋಗಿ ಅವ್ರಿಗೆ ಗುರುದಕ್ಷಿಣೆ ಕೊಟ್ಟು ಆ ಕೆಲಸ ಮಾಡ್ಕೊಂಡು ಬಂದಾಗ ಸಿದ್ಧಿ ಸಾಧಕರು ಜಪ ಮಾಡ್ತಾರೆ ನಿರಂತರವಾಗಿ, ಇವ್ರಿಗೆ ಒಳ್ಳೆದಾಗಬೇಕು ಅಂತ ಜಪ ಮಾಡ್ತಾರೆ. ಇದರಿಂದ ಮೂರನೇ ಕಣ್ಣು ತೆರೆದು, ಆ ಮೂರನೇ ಕಣ್ಣು ಅಂದರೆ ನಮ್ಮ ಆತ್ಮವೇ ನಮ್ಮ ಮೂರನೇ ಕಣ್ಣೇ ಆ ಕೆಲಸ ಮಾಡಿಕೊಡೋದು. ಅವ್ರಿಗೆ ದುಡ್ಡು ಮಾಡಿಕೊಡೋದು ಆಗಿರಲಿ, ಅಥವಾ ಅವ್ರಿಗೆ ಜಾಬ್ ಸಿಗೋ ಥರ ಮಾಡ್ಕೊಡೋದಾಗಿರಲಿ, ಹಾಗೆ ಮದುವೆ ಆಗೋ ಥರ ಮಾಡ್ಕೊಡೋದಾಗಿರಲಿ, ಹಾಗೆ ಪ್ರತಿಯೊಂದು ಅವರ ಜೀವನ ಸಮಸ್ಯೆಯನ್ನು ನಿವಾರಣೆ ಮಾಡೋದು ಯಾವುದು ಗೊತ್ತಾ? ನಮ್ಮ ಮೂರನೇ ಕಣ್ಣು. ಅರ್ಥಾಯ್ತಾ? ಇದು ಮೂರನೇ ಕಣ್ಣಿನ ವಿಶೇಷತೆಯಾಗಿ ಮೂರನೇ ಕಣ್ಣು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮೂರನೇ ಕಣ್ಣು ಆ್ಯಕ್ಟಿವ್ ಆಗಬೇಕು ಅಂದರೆ 2 ಕಣ್ಣು ಮುಚ್ಕೊಂಡು ಜಪದಲ್ಲಿ ನಿರಂತರ ಆಗಿಬಿಡ್ತದೆ, ಆ್ಯಕ್ಟಿವ್ ಆಗಿರಬೇಕು ಅಂದರೆ. ಅದಾಯ್ತಾ? ಈಗ ಉದಾಹರಣೆಗೆ ನಮ್ಮ ಮೊಬೈಲ್ ನೆಟ್ ಆನ್ ಮಾಡಿದಾಗ ಮಾತ್ರ ಎಲ್ಲ ವಿಷಯಗಳು, ನೆಟ್ ಆನ್ ಆದಾಗ ಮಾತ್ರ ನಮಗೆ ಫೇಸ್ಬುಕ್ ಓಪನ್ ಆಗ್ತದೆ, ವಾಟ್ಸಪ್ ಓಪನ್ ಆಗ್ತದೆ, ಎಲ್ಲ ಓಪನ್ ಆಗ್ತದೆ, ಗೊತ್ತಾ ನಿಮಗೆ? ಅದೇ ಥರನೇ ನಮ್ಮ ಮೂರನೇ ಕಣ್ಣಿಗೆ ಶಕ್ತಿ ಕೊಡಬೇಕು, ನಮ್ಮ ಮೂರನೇ ಕಣ್ಣಿನ ನೆಟ್ವರ್ಕು ಆನ್ ಆಗಬೇಕು ಅಂದರೆ ನಾವು ಈ 2 ಕಣ್ಣನ್ನು ಮುಚ್ಕೊಂಡು ಜಪ ನಿರಂತರವಾಗಿ ಮಾಡಬೇಕಾಗುತ್ತದೆ. ಆದರೆ ಇವಾಗ ನಿಜ ಹೇಳ್ಬೇಕಂದ್ರೆ ತುಂಬ ಜನ ಜಪ ಮಾಡ್ತಾ ಇರ್ತಾರೆ, ತುಂಬ ಜನ ಸಾಧನೆ ಮಾಡ್ಬೇಕಂತ ಇರ್ತಿದ್ದಾರೆ. ಆದರೆ ಅವರಿಗೆ ಸಾಧನೆಯ ಮಾರ್ಗ ಗೊತ್ತಾಗೋದಿಲ್ಲ ಅಷ್ಟು ಬೇಗ. ಕಾರಣ ಏನಂದರೆ ಅವರು ಸ್ವಲ್ಪ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ, ಸ್ವಲ್ಪ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಅದೇ ಮೂರನೇ ಕಣ್ಣು ಆ್ಯಕ್ಟಿವೇಶನ್ ಆಗಬೇಕು ಅಂದರೆ ಅದಕ್ಕೂ ಕೂಡ ಆಹಾರ ಪದ್ಧತಿ ಇದೆ, ಅದಕ್ಕೂ ಕೂಡ ಸಿದ್ಧಿ ಮಾಡ್ಕೊಂಡು ಬರಬೇಕು. ಈಗ ನಮ್ಮ ಆತ್ಮ ಯಾವಾಗ ನಮ್ಮಿಂದ ಹೊರಗಡೆ ಹೋಗಿ ನಮ್ಮ ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ತಾ ಇದೆ, ಆಗಲೇ ಮೂರನೇ ಕಣ್ಣು ಆ್ಯಕ್ಟಿವ್ ಆಗಿದೆ ಅಂತಲೇ ಅರ್ಥ. ಆಯ್ತಾ? ಕೆಲವರು ಅಂದ್ಕೊಳ್ತಾರೆ ಮೂರನೇ ಕಣ್ಣು ಅಂದರೆ ಕಣ್ಣು ಹಣೆಯಲ್ಲಿ ಬರ್ತದೇನೋ, ಇನ್ನು ಕಾಣ್ತದೆ, ಇದೆಲ್ಲ ಅಲ್ಲ. ಅದಾಯ್ತಾ? ಮೂರನೇ ಕಣ್ಣು ಅಂದರೆ ಅದು ನಮ್ಮ ಆತ್ಮಶಕ್ತಿ ಗೊತ್ತಿರ್ತದೆ, ನಮ್ಮ ಕಲ್ಪನೆ ಗೊತ್ತಿರ್ತದೆ. ಹಾಗೆ ಬೇರೆಯವರ ದೃಷ್ಟಿಯಿಂದ, ನಮ್ಮ ಕಣ್ಣು ಮುಚ್ಚಿದ್ರು ನಾವು ಬೇರೆಯವರ ದೃಷ್ಟಿಯಿಂದ ಈ ಭೂಮಂಡಲವನ್ನು ನೋಡ್ಬೋದು, ಭೂಮಂಡಲದ ಎಲ್ಲ ಕೆಲಸಗಳನ್ನು ಮಾಡ್ಕೋಬೋದು ದೈವಶಕ್ತಿಯಿಂದ. ಗೊತ್ತಾಯ್ತಾ? ಪ್ರತಿಯೊಂದಕ್ಕೂ ಸಿದ್ಧಿ ಸಾಧನೆ ಅನ್ನೋದು ಇದೆ. ಪ್ರತಿಯೊಂದನ್ನು ನಾವು ಸಿದ್ಧಿ ಮಾಡ್ಕೊಳ್ಬೇಕಾಗತ್ತೆ ಜಪದಿಂದ. ಜಪ ನಿರಂತರವಾಗಿ ಆದಾಗ, ನೀರಾಹಾರಿಯಾಗಿ ಜಪ ನಿರಂತರವಾದಾಗ ನಾವು ಮೂರನೇ ಕಣ್ಣನ್ನು ಆ್ಯಕ್ಟಿವೇಶನ್ ಮಾಡ್ಕೋಬೋದು. ಹಾಗೆ ಜನರಿಗೆ ಒಳ್ಳೆಯದಾಗುತ್ತದನ್ನು ಮಾಡ್ಕೋಬೋದು, ಜನರಿಗೆ ಆರೋಗ್ಯ ಸಮಸ್ಯೆ ಕಡಿಮೆ ಮಾಡೋದು ಅದ್ರ ಬಗ್ಗೆ ನಾವು ಮಾಡ್ಕೋಬೋದು ಸಿದ್ಧಿ ಸಾಧನೆನ. ಹಾಗೆ ಯಾರಿಗಾದರೂ ಸರ್ಪ ಹಾವು ಕಚ್ಚಿದ್ರೂ ಅವರಿಗೆ ಆ ವಿಷವನ್ನು ಹೀರಿ ಅವರ ಸಮಸ್ಯೆ ನಿವಾರಣೆ ಮಾಡುವಂಥ ಶಕ್ತಿಯನ್ನು ಕೂಡ ನಾವು ಸಿದ್ಧಿ ಮಾಡ್ಕೋಬೋದು. ಅರ್ಥಾಯ್ತಾ? ಯಾಕಂದರೆ ಶಿವನ ಕುತ್ತಿಗೆ ಸುತ್ತಾಕೊಂಡಿರೋದೇ ಸರ್ಪನ ಹಾವು. ಅರ್ಥಾಯ್ತಾ? ಅಂದರೆ ಶಿವಶಕ್ತಿನ ಸಿದ್ಧಿ ಮಾಡಿಕೊಂಡ್ರೆ, ದೇವಿ ಶಕ್ತಿನ ಸಿದ್ಧಿ ಮಾಡಿಕೊಂಡ್ರೆ ಆ ವಿಷವನ್ನು ಕೂಡ ನಾವು ತಗೊಂಡು ಅವರ ಆರೋಗ್ಯ ಸಮಸ್ಯೆನ ಕಡಿಮೆ ಮಾಡ್ಬೋದು. ಈ ಥರ ಶಕ್ತಿಗಳನ್ನೆಲ್ಲ ಸಿದ್ಧಿ ಮಾಡ್ಕೋಬೋದು. ಮೊದಲಿನ ದಿನಗಳಿಂದ ನಡ್ಕೊಂಡು ಬಂದಿರೋದೇ ಹಾಗೆ. ಅರ್ಥ ಆಯ್ತಾ? ಇವತ್ತಿನ ದಿನ ಹಾಸ್ಪಿಟ್ಲು ಅದು ಇದು ಅಂತೆಲ್ಲ ಆಗಿದೆ.
ಇವತ್ತಿನ ಸರ್ಪನ ಹಾವು ಕಚ್ಚಿದ್ರೆ ಹಾಸ್ಪಿಟ್ಲು ಅದು ಇದು ಅಂತ ಹೋದ್ರೂ ಬದುಕೋರಿಲ್ಲ. ಇವತ್ತಿನಷ್ಟು ವಿಷ ಇದೆ. ಹಾಗೆ ಆ ರೀತಿ ಸರ್ಪನ ಹಾವು ಜನರಿಗೆ ಕಚ್ಚಿದ್ರೆ ಆ ವಿಷಗಳನ್ನು ಹೀರಿಕೊಳ್ಳುವಂಥ ಶಕ್ತಿ ಅವರಿಗೆ ಆಶೀರ್ವಾದ ಕೊಟ್ಟು ಸರಿ ಮಾಡುವಂಥ ಶಕ್ತಿ ಇವತ್ತಿನ ದಿನ ಎಲ್ಲರ ಹತ್ರನೂ ಇಲ್ಲ, ಕೆಲವರ ಹತ್ರ ಇದೆ. ಅಂಥವರೆಲ್ಲ ಇವತ್ತಿನ ದಿನ ಜನರಿಂದ ದೂರನೇ ಇರ್ತಾರೆ. ಯಾಕಂದರೆ ಅಂಥವರಿಗೆಲ್ಲ ಜನ ಇವತ್ತಿನ ಯಾರು ಬೆಲೆ ಕೊಡ್ತಾರೆ? ಹಾಸ್ಪಿಟ್ಲು ಅದು ಇದೆಲ್ಲ ಇರುವಾಗ ಎಲ್ಲರೂ ಹಾಸ್ಪಿಟ್ಲಿಗೆ ಅಳವಡಿಸ್ಕೊಂಡಿರ್ತಾರೆ ಹಾಸ್ಪಿಟ್ಲನ್ನೇ. ಅರ್ಥ ಆಯ್ತಾ? ಇದೆಲ್ಲ ವಿಚಾರ ಆಗಿರ್ತದೆ. ಇದೆಲ್ಲ ಅರ್ಥಕೊಂಡು ಮೊದಲಿನ ದಿನಗಳ ಶಕ್ತಿಗಳನ್ನು ಅರ್ಥಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಯಾರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಅಂತ ಬುದ್ಧಿವಂತರು ತುಂಬ ಕಡಿಮೆ. ಅದನ್ನೆಲ್ಲ ಅರ್ಥಕೊಂಡು ಜೀವನ ಮಾಡ್ಕೊಂಡು ಹೋಗುವಂಥವರು ಜಗತ್ತಿನ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಅರ್ಥ ಆಯ್ತು? ಇವತ್ತಿನ ದಿನ ಜಗತ್ತಿನ ಮೊದಲನೇ ಸ್ಥಾನದಲ್ಲಿರೋದು ದುಡ್ಡು ಮಾಡಿದವರು ಮಾತ್ರ. ಈ ಶಕ್ತಿ ಸಿದ್ಧಿ ಸಾಧಕರೆಲ್ಲ ಇವತ್ತಿನ ದಿನ ಮೊದಲನೇ ಸ್ಥಾನದಲ್ಲಿ ಇವತ್ತಿಗೂ ಇರ್ತಾರೆ. ಆದರೆ ಅಂಥವರಿಗೆ ಯಾರು ಮೊದಲನೇ ಸ್ಥಾನದಲ್ಲಿದ್ದೀರಾ ಅಂತ ಬೆಲೆ ಕೊಡೋಕ್ಕೆ ಹೋಗೋದಿಲ್ಲ, ಕಡಿಮೆ. ಅದಾಯ್ತು? ಯಾಕಂದರೆ ಇವತ್ತಿನ ದಿನ ದುಡ್ಡನ್ನೇ ಅಳವಡಿಸ್ಕೊಂಡಿದ್ದಾರೆ ಎಲ್ಲರೂ, ಅದಕ್ಕೋಸ್ಕರ ಇದು ವಿಚಾರ ಆಗಿರ್ತದೆ. ಹಾಗೆ ಸಿದ್ಧಿ ಸಾಧನೆ ಅನ್ನೋದೇನಿದೆ, ವಿಷ ಇರಲಿ ಏನೇ ಇರಲಿ, ಅವರಿಗೆ ಏನೇ ಆಗಿರಲಿ, ಅವನ್ನ ಸತ್ತೋದನ್ನು ಬದುಕಿಸುವಂಥ ಶಕ್ತಿನೂ ಕೂಡ ಈ ತಪಸ್ಸಿನ ಶಕ್ತಿಯಿಂದ ಸಿದ್ಧಿ ಮಾಡ್ಕೋಬೋದು. ಅರ್ಥ? ಇದು ವಿಚಾರ ಆಗಿರ್ತದೆ. ಮತ್ತು ಮಂತ್ರಶಕ್ತಿಯಿಂದ, ಕಣ್ಣಿನ ದೃಷ್ಟಿಯಿಂದ, ಅದರಿಂದನೇ ಬೆಂಕಿ ಹಿಡಿಸೋದು, ಇದೆಲ್ಲ ಶಕ್ತಿ ಸಿದ್ಧಿ ನೀವು ಸಾಮಾನ್ಯ ವೀಡಿಯೋದಲ್ಲೆಲ್ಲ ನೋಡಿ, ನಿಜ. ಅದನ್ನು ಕೂಡ ಶಕ್ತಿ ಸಿದ್ಧಿನ ಮಾಡ್ಕೊಡ್ಬೋದು. ಅಂದರೆ ನಮ್ಮ ದೃಷ್ಟಿಗೆ ಎಷ್ಟು ಪವರ್ ಇದೆ. ಅದಾಯ್ತು? ಈಗ ನೋಡಿರ್ಬೋದು ನೀವು, ಬ್ಯಾಟ್ರಿನ ಚಾರ್ಜ್ ಹಾಕ್ತೀವಿ. ಚಾರ್ಜಿ ಹಾಕಿದ ಮೇಲೆ ಏನಾಗುತ್ತೆ, ನಮ್ಮ ಕಣ್ಣಿನ ಥರನೇ ಅದಕ್ಕೆ ಫೋಕಸ್ ಕೊಡ್ತಾರೆ. ಫೋಕಸ್ ಮಾಡಿ ಅದಕ್ಕೆ ಬ್ಯಾಟ್ರಿಗೆ ಜಾಯಿಂಟ್ ಮಾಡ್ತಾರೆ. ಫೋಕಸ್ ಮಾಡಿದ ಮೇಲೆ ಚಾರ್ಜ್ ಯಾವಾಗ ಮಾಡ್ತೀವಿ ನಾವು? ಕರೆಂಟ್ ಹಾಕಿ ಚಾರ್ಜ್ ಮಾಡ್ತೀವಿ. ಚಾರ್ಜ್ ಆದ ಕೂಡಲೇ ಅದೇನಾಗುತ್ತೆ, ನಮ್ಗೆ ರಾತ್ರಿ ಎಲ್ಲ ಬೆಳಕು ನೀಡುತ್ತೆ. ನಮಗೆ ರಾತ್ರಿ ಕಣ್ಣು ಕಾಣಲ್ಲ ಅನ್ನೋಕ್ಕೋಸ್ಕರ ತಾನೇ ನಾವು ಬ್ಯಾಟ್ರಿ ಯೂಸ್ ಮಾಡೋದು. ಗೊತ್ತಿದೆಯಲ್ಲ ನಿಮಗೆ? ನಮ್ಗೆ ರಾತ್ರಿ ಆದ ಕೂಡಲೇ ಕಣ್ಣು ಕಾಣೋದಿಲ್ಲ ಅಂದ್ಕೊಂಡು ನಾವು ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಅದಾಯ್ತಾ? ಅದೇ ನಮ್ಮ ಕಣ್ಣು ಶುದ್ಧ ಇದ್ದರೆ ಅಮಾವಾಸ್ಯೆ ದಿನ ರಾತ್ರಿ ಇದ್ರೂ ನಾವು ಓಡೋಗ್ಬೋದು, ಅಷ್ಟು ನಮಗೆ ಕಣ್ಣು ಕಾಣ್ತದೆ. ನಮ್ಮ ಕಣ್ಣು ಕಾಣಿಸ್ತದೆ ನಿಜವಾಗ್ಲೂ ವೀಕ್ಷಕರೇ. ಅದಾಯ್ತಾ? ನಮ್ಮ ಕಣ್ಣಿಲೆ ಕೂಡ ಎಲ್ಲ ಸ್ಪರ್ಶಗಳಿದೆ. ರಾತ್ರಿ ಕೂಡ ಕಣ್ಣು ಕಾಣುವಂಥ ನಮ್ಮ ಶಕ್ತಿ ಇದೆ, ನಮ್ಮ ಆತ್ಮಶಕ್ತಿಯಲ್ಲಿ ನಮ್ಮ ಕಣ್ಣಿನ ಶಕ್ತಿ ಇದೆ. ಅರ್ಥ? ಅದನ್ನು ನಾವು ಕಂಡುಕೊಂಡಿಲ್ಲ ಅಷ್ಟೇ. ರಾತ್ರಿ ಆದ ಕೂಡ ನಾನು ಕಣ್ಣು ಕಾಣಲ್ಲ, ನನ್ನ ಬ್ಯಾಟ್ರಿನೇ ಬೇಕು ಅಂತ ನಾವು ಅಳವಡಿಸ್ಕೊಂಡಿದ್ವಿ ಬ್ಯಾಟ್ರಿನ. ಅರ್ಥ? ರಾತ್ರಿ ಅಮಾವಾಸ್ಯೆ ದಿನ ನಮ್ಮ ಕಣ್ಣು ಕಾಣಬೇಕು ಅಂದರೆ ಅದು ನೀರಾಹಾರಿ ಆದಾಗ ಮಾತ್ರ ನಮಗೆ ಕಣ್ಣು ಕಾಣಿಸ್ತದೆ. ಉಪ್ಪು ಖಾರ ಹುಳಿ ಇದೆಲ್ಲ ಬೇಡದೇ ಇರೋ ಆಹಾರ ತಿಂದರೆ ನಮಗೆ ದೃಷ್ಟಿ ಕಾಣೋದಿಲ್ಲ, ದೂರದೃಷ್ಟಿ ಕಾಣೋದಿಲ್ಲ, ದೂರದ ಸೌಂಡ್ ಕೇಳೋದಿಲ್ಲ. ನಮ್ಮ ಕಿವಿಯಲ್ಲಿ ಉಪ್ಪಿನ ಅಂಶ ಎಲ್ಲ ಬಂದು ಆ ಗಿಗ್ಗೆ ಅಂತಾರಲ್ಲ, ಏನೋ ಒಂದು ಕೆಟ್ಟ ಅಂಶ ಕೂತ್ಕೊಂಡು ಅದೆಲ್ಲ ನಾವು ತೆಕ್ಕೊಳ್ತಾ ಇರ್ತೀವಿ. ಗೊತ್ತಾ ನಿಮಗೆ? ಆದರೆ ನೀರು ಹಣ್ಣು ನಾವು ತಿಂದಾಗ ಯಾವುದೇ ರೀತಿಯ ಕಣ್ಣಲ್ಲಿ ಇದು ಬರೋದು, ಕಣ್ಣಲ್ಲಿ ಕೆಮಿಕಲ್ ಬರೋದಾಗಿರಲಿ, ಕಿವಿಯಲ್ಲಿ ಕೆಮಿಕಲ್ ಬರೋದಾಗಲಿ, ಇದೆಲ್ಲ ಆಗೋದಿಲ್ಲ. ಅರ್ಥ? ತುಂಬ ಶುದ್ಧವಾಗಿರ್ತದೆ.